ರಾಜೋಡೇಶ್ವರ ಮಹಾರಾಜ್ ಕಿ, ಗುರುಸಿದ್ದೇಶ್ವರ ಮಹಾರಾಜ್ ಕಿ. ಜೋರಾಗಿ ಚಪ್ಪಾಳೆ ತಟ್ಟಬೇಕೆಲ್ಲರೂ. ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರೂ ಭಾವಚಿತ್ರಕ್ಕೆ ಸಾಕ್ಷಿ ಆಗಬೇಕು. ಕೂತ್ಕೊಡು ನೀವು. ಬನ್ನಿ ಬನ್ನಿ, ಮುಂದೆ ಬನ್ನಿ. ಗುಡ್ಡಿ ತಗೊಂಡು ಹಾಂ ನಿಂತ್ಕೊಡ್ರಿ. ಹಂಗೆ ಸ್ವಲ್ಪ ಎಲ್ಲರೂ ನಿಂತ್ಕೊಡ್ರಿ. ನಮ್ಮನ್ನ ಮಾನವ ಮೂರ್ತಿ ಸ್ವರೂಪವನ್ನು ಮಾಡಿರುವಂತಹ ಮಹಾತ್ಮ, ಬದುಕಿನ ದಾರಿಯನ್ನು ತೋರಿಸಿರುವಂತಹ ಮಹಾತ್ಮ. ತಾಯಿ ಗುರುವಿನ ಸ್ಥಾನದಲ್ಲೂ ಇರ್ತಾಳೆ, ತಂದೆ ಸ್ಥಾನದಲ್ಲೂ ಇರ್ತಾಳೆ, ಸಹೋದರ ಸಹೋದರಿ ಸ್ಥಾನದಲ್ಲೂ ಇರ್ತಾಳೆ, ಸ್ನೇಹದ ಸ್ಥಾನದಲ್ಲೂ ಇರ್ತಾರೆ. ಎಲ್ಲ ಸಂದರ್ಭಗಳಲ್ಲಿ ತಾಯಿ ನಮ್ಮ ಬದುಕನ್ನು ಆವರಿಸಿಕೊಂಡು ಇದನ್ನ ನಾವು ತಿಳ್ಕೊಂಡು ಸದಾಕಾಲ ನೆನಪಿಟ್ಟರೆ ನಮ್ಮ ಬದುಕಿನ ನಾವು ಯಾವುದೋ ತಪ್ಪನ್ನು ಮಾಡಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಲ್ಟಿಮೇಟ್ಲಿ ಕೊನೆಗೆ ನಮ್ಮ ಆತ್ಮ ಸಾಕ್ಷಿಯೇ ನಮ್ಮ ತಾಯಿ ಇರ್ತಾರೆ. ಈಗ ನಾವು ದೊಡ್ಡವರಾಗಿದ್ದೀವಿ, ನಮಗೂ ಮಕ್ಕಳು ಮೊಮ್ಮಕ್ಕಳಾಗಿದ್ದಾವೆ ಈಗ. ಆದರೆ ಒಮ್ಮೊಮ್ಮೆ ನಾವೇನಾದರೂ ಸ್ವಲ್ಪ ದಾರಿ ತಪ್ಪುವಂಥ ಸಂದರ್ಭ ಬಂದಾಗ ನಮ್ಮ ತಾಯಿ ಏನು ಹೇಳಿದ್ರು ಅಂತ ನೆನಪಾಗುತ್ತೆ. ನಮ್ಮ ತಾಯಿ ಸಣ್ಣದಿರ್ತ ಏನು ಹೇಳಿದ್ರು, ಏನಿಲ್ಲ, ಇವತ್ತು ನಮ್ಮ ಹತ್ರ ಇರಲಿಕ್ಕೂ ಕೂಡ ಆ ತಾಯಿಯ ಮಾರ್ಗದರ್ಶನ ನಮ್ಮ ಆತ್ಮಸಾಕ್ಷಿಯನ್ನು ನಾವು ತೆರೆದಿಟ್ಟಾಗ ಸದಾಕಾಲ ಜೀವತ್ತಿನ ಮಾರ್ಗದರ್ಶನ ಸಿಗ್ತಿದೆ. ಹೀಗಾಗಿ ಬದುಕಿನಲ್ಲಿ ಯಶಸ್ವಿಯಾಗಬೇಕಾದ್ರೆ, ಬದುಕಿನಲ್ಲಿ ನಾವು ಏನಾದರೂ ಸಾರ್ಥಕತೆಯನ್ನು ಕಾಣಬೇಕಾದ್ರೆ ನಮ್ಮ ಆತ್ಮಸಾಕ್ಷಿಯನ್ನು